ಜೂನ್ ಮಂತ್ ಸ್ಟಾರ್ಟ್ ಆಗಿದೆ, ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗೇ ಬಿಡುತ್ತೆ. ಈ ಟೈಮ್ನಲ್ಲಿ ನಮ್ಮ ಹತ್ರ ಇರುವಂಥ ಸೇವಂತಿಗೆ ಗಿಡಗಳಿಗೆ ನಾವು ಕೆಲವೊಂದು ಕೇರ್ಗಳನ್ನು ಮಾಡ್ಕೋಬೇಕಾಗತ್ತೆ. ಮಳೆಗಾಲದಲ್ಲಿ ಕೂಡ ಹೆಲ್ದಿಯಾಗಿ ಗ್ರೋ ಆಗಬೇಕು, ಕೀಟಗಳೆಲ್ಲ ಅಟ್ಯಾಕ್ ಮಾಡಬಾರ್ದು ಜಾಸ್ತಿಯಾಗಿ. ಕಪ್ಪು ಹುಳುಗಳೆಲ್ಲ ಆಗುತ್ತಲ್ಲ ಏನು ಥರದ್ದು, ಅವುಗಳೆಲ್ಲ ಆಗಬಾರ್ದು ಅಂತಂದರೆ ಒಂದು ಫರ್ಟಿಲೈಸರ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಗಿಡಗಳು ಹೆಲ್ದಿಯಾಗಿ ಕೂಡ ಬರುತ್ತೆ ಮತ್ತು ರೋಗಗಳು ಕೂಡ ತುಂಬಾ ಕಂಟ್ರೋಲ್ ಆಗಿಬಿಡುತ್ತೆ. ಯಾವ ರೀತಿ ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಕೇರ್ನ ಮಾಡ್ಕೊಂಡಿದ್ದೀನಿ, ಮಳೆಗಾಲದ ಪೂರ್ವ ತಯಾರಿನ ನಾವು ಸೇವಂತಿಗೆ ಗಿಡಕ್ಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೇವಂತಿಗೆ ಗಿಡಗಳಲ್ಲಿ ಮಳೆಗಾಲದಲ್ಲಿ ತುಂಬಾ ಕಪ್ಪು ಹೇನುಗಳ ಥರ ಎಲ್ಲ ಇರುತ್ತಲ್ಲ, ಅವುಗಳೆಲ್ಲ ಅಟ್ಯಾಕ್ ಆಗೋದು ಜಾಸ್ತಿ. ಅದಕ್ಕೆ ನಾನಿವತ್ತು ತೋರಿಸ್ಕೊಡೋವಂಥ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಗಿಡಗಳೆಲ್ಲ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮತ್ತು ನಾನಿವತ್ತು ತೋರಿಸ್ಕೊಡೋ ರೀತಿ ಕೇರ್ ಮಾಡಿಕೊಂಡ್ರೆ ಖುಷಿಯಾಗಿ ಕೂಡ ಬರುತ್ತೆ. ಸೇವಂತಿಗೆ ಹೂ ಬರುತ್ತಲ್ಲ, ಆ ಟೈಮ್ನಲ್ಲಿ ಜಾಸ್ತಿ ಹೂಗಳನ್ನು ನಾವು ಪಡ್ಕೊಳ್ಬೋದು. ಸೇವಂತಿಗೆ ಗಿಡನ ಯಾವ ರೀತಿ ಗ್ರೋ ಮಾಡ್ಕೊಳ್ಳೋದು ಕಟಿಂಗಿಂದ, ಹಾಗೆ ಚಿಕ್ಕ ಸಸಿಗಳನ್ನು ಕೂಡ ಯಾವ ರೀತಿ ನೆಟ್ಕೊಳ್ಳೋದು, ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಳೋದು, ಎಲ್ಲನೂ ನಾನು ನನ್ನ ವೀಡಿಯೋಗಳಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಕೂಡ ನೋಡ್ಕೋಬೋದು. ನಾನು ತೋರಿಸ್ಕೊಟ್ಟಿರುವಂತಹ ಪಾಟಿಂಗ್ ಮಿಕ್ಸ್ನ ತೊಗೊಂಡ್ರೆ ನೋಡಿ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸೇವಂತಿಗೆ ಗಿಡಗಳು. ಸೇವಂತಿಗೆ ಗಿಡಗಳಿಗೆ ಮಳೆ ನೀರೆಲ್ಲ ತಾಗಬಾರ್ದು. ಮಳೆ ನೀರು ತಾಗ್ಬಿಡ್ತು ಅಂತಂದರೆ ಹಾಳಾಗಿಬಿಡತ್ತೆ. ನೋಡಿ ಫ್ರೆಂಡ್ಸ್, ನಾನು ನೆಲದಲ್ಲಿ ಕೂಡ ಕೆಲವೊಂದು ಸೇವಂತಿಗೆ ಗಿಡನ ಹಾಕ್ಕೊಂಡಿದ್ದೀನಿ. ನೆಲದಲ್ಲಿ ಹಾಕಿದ್ರೂ ಕೂಡ ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲೇ ನಾವು ಸೇವಂತಿಗೆ ಗಿಡನ ನೆಟ್ಕೋಬೇಕಾಗತ್ತೆ. ಕಳೆ ಗಿಡಗಳನ್ನೆಲ್ಲ ನೀಟಾಗಿ ಕಿತ್ಕೊಂಡು ಬಿಡಬೇಕು. ಈ ರೀತಿ ಕಳೆ ಗಿಡಗಳನ್ನೆಲ್ಲ ನಾವು ಕಿತ್ಕೊಳ್ಳೋದ್ರಿಂದ ನಾವು ಕೊಟ್ಟಿರುವಂಥ ಪೋಷಕಾಂಶಗಳು ಸಂಪೂರ್ಣವಾಗಿ ಗಿಡಗಳಿಗೆ ದೊರೆಯುತ್ತೆ. ಹಾಗೆ ಮಣ್ಣು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಲೂಸ್ ಆಗುತ್ತೆ. ಇದರಿಂದ ಬೇರುಗಳಿಗೆಲ್ಲ ಆಕ್ಸಿಜನ್ ಸಪ್ಲೈ ಆಗಿ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಸಹಾಯ ಆಗುತ್ತೆ. ಕಳೆ ಗಿಡಗಳನ್ನು ಆದಷ್ಟು ಬೆಳೆಯೋದಕ್ಕೆ ಬಿಟ್ಕೊಳ್ಬಾರ್ದು. ಮಣ್ಣಿನಲ್ಲಿ ನಾವು ನೆಟ್ಕೊಂಡ್ರೂ ಕೂಡ ಸೇವಂತಿಗೆ ಗಿಡನ 2 ವರ್ಷಕ್ಕೊಮ್ಮೆನಾದರೂ ಮೇಲ್ಗಡೆ ಇರುವಂತಹ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಹೊಸ ಮಣ್ಣನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕಂತಂದರೆ ಮಳೆ ನೀರೆಲ್ಲ ಬರಲ್ವಲ್ಲ ಈ ಜಾಗದಲ್ಲಿ, ಹೊಸ ಮಣ್ಣೆಲ್ಲ ಮತ್ತೆ ಮತ್ತೆ ಶೇಖರಣೆ ಆಗಲ್ಲ. ನಾವು ಹಾಕಿರುವಂತಹ ಮಣ್ಣಲ್ಲೇ ಇದು ಪೋಷಕಾಂಶಗಳನ್ನೆಲ್ಲ ಹೀರ್ಕೊಳ್ತಾನೆ ಇದ್ಬಿಡತ್ತೆ. 2 ವರ್ಷಕ್ಕೊಮ್ಮೆನಾದರೂ ನಾವು ಮಣ್ಣು ಚೇಂಜ್ ಮಾಡಿಲ್ಲ ಅಂತಾದರೆ ಸೇವಂತಿಗೆ ಗಿಡಗಳೆಲ್ಲ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾವು ಮಣ್ಣಲ್ಲಿ ನೆಟ್ಕೊಂಡ್ರೂ ಕೂಡ ಪಾಟಲ್ಲಿ ನೆಟ್ಕೊಳ್ತೀವಲ್ಲ, ಹಾಗೆಯೇ 2 ವರ್ಷಕ್ಕೊಮ್ಮೆನಾದರೂ ಮಣ್ಣನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ಪಾಟಲ್ಲಿ ನೆಟ್ಕೊಂಡಿರುವಂಥ ಸೇವಂತಿಗೆ ಗಿಡಗಳಿಗೆ ನಾವು ರಿಪೋರ್ಟ್ ಅಂತೂ ಮಾಡಲೇಬೇಕಾಗತ್ತೆ. ನೆಲದಲ್ಲಿರುವಂತಹ ಸೇವಂತಿಗೆ ಗಿಡಗಳನ್ನು ಕೂಡ ಬೇರೆ ಬೇರೆ ಗಿಡಗಳನ್ನು ಪ್ರತಿ ವರ್ಷವೂ ನಾವು ನೆಟ್ಕೊಳ್ಳೇಬೇಕು. ಇಲ್ಲಾಂತಂದರೆ ಗಿಡಗಳು ಚೆನ್ನಾಗಿ ಬರಲ್ಲ, ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಸೀಸನ್ ಮುಗಿದ ಮೇಲೆ ಹೊಸ ಗಿಡಗಳನ್ನು ನೆಟ್ಕೋಬೇಕಾಗತ್ತೆ. ಅಂದರೆ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಬರುತ್ತಲ್ಲ, ಅವುಗಳೆಲ್ಲ ಕಿತ್ತು ನೆಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಸೇವಂತಿಗೆ ಗಿಡಗಳೆಲ್ಲ ಎತ್ತರ ಆಗ್ತಾಯಿವೆ. ಇವುಗಳಿಗೆಲ್ಲ ನಾವು ಈಗ ಒಂದು ಸ್ಟಿಕ್ಕನ್ನು ಕೊಟ್ಕೊಂಡಿಲ್ಲ ಅಂತಂದರೆ ಹೀಗೆ ಬಾಗಿ ಮುರಿದು ಹೋಗೋದು ಎಲ್ಲ ಆಗ್ತಾ ಇರುತ್ತೆ. ಮತ್ತು ಮಳೆ ನೀರು ಕೂಡ ತಾಗ್ತಾನೆ ಇದ್ಬಿಡುತ್ತೆ. ಅದಕ್ಕೆ ನೋಡಿ, ಈ ಥರ ಒಂದು ಸ್ಟಿಕ್ನ ಕೊಟ್ಬಿಟ್ಟು ಬಳ್ಳಿಯಿಂದ ಬ್ಯಾಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಕಟ್ಟನ್ನು ಕಟ್ಟಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಗಿಡನ ಬಂಧಿಸಿ ಕಟ್ಟಬೇಕಾದ್ರೆ ತುಂಬ ಜಾಸ್ತಿ ಟೈಟಾಗಿ ಬ್ಯಾಂಡ್ ಮಾಡಬಾರ್ದು, ಸ್ವಲ್ಪ ಲೂಸಾಗಿಯೇ ಇರಬೇಕು. ಒಳಗಡೆ ಎಲ್ಲ ಗಾಳಿ ಆಡಬೇಕು. ಇಲ್ಲ ಅಂತಂದರೆ ಎಲೆಗಳೆಲ್ಲ ಕೊಳ್ತೋಗ್ಬಿಡುತ್ತೆ, ಫಂಗಸ್ ಆಗಿಬಿಡುತ್ತೆ. ಮತ್ತು ಬುಷಿಯಾಗಿ ಬರೋದಕ್ಕೆ ಕೂಡ ಎಲೆಗಳಿಗೆಲ್ಲ, ಬ್ರ್ಯಾಂಚಸ್ಗಳಿಗೆಲ್ಲ ಸಹಾಯ ಆಗಲ್ಲ. ಟೈಟಾಗಿ ಕಟ್ಕೋಬಾರ್ದು. ಈ ರೀತಿ ಲೂಸಾಗಿ ನಾವು ಬಳ್ಳಿನ ಕಟ್ಕೋಬೇಕಾಗತ್ತೆ. ನೋಡಿ, ನಾನು ತುಂಬ ಗಿಡಗಳ ಎತ್ತರ ಆಗಿತ್ತು, ಅದಕ್ಕೆಲ್ಲ ಇದೇ ರೀತಿ ಸ್ಟಿಕ್ನ ಕೊಟ್ಟು ಬ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳಲ್ಲಿ ಈ ರೀತಿ ಕಪ್ಪಾಗುತ್ತಲ್ಲ ಎಲೆಗಳೆಲ್ಲ, ಅವುಗಳನ್ನೆಲ್ಲ ತೆಗೆದುಬಿಡಬೇಕು ನಾವು. ಇಲ್ಲಾಂತಂದರೆ ಫಂಗಸ್ ಆಗಿಬಿಡುತ್ತೆ. ಮಳೆಗಾಲದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಮಳೆ ನೀರು ತಾಗದ್ರಂತೂ ಸೇವಂತಿಗೆ ಗಿಡಗಳಲ್ಲಿ ತುಂಬಾ ಎಲೆಗಳು ಈ ರೀತಿಯಾಗಿ ಗಿಡಗಳು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ಮಳೆ ನೀರು ತಾಗದೇ ಇರೋ ರೀತಿಯೇ ನೋಡ್ಕೋಬೇಕಾಗತ್ತೆ ಸೇವಂತಿಗೆ ಗಿಡಗಳಿಗೆ. ಹಾಗೆಯೇ ನಾವು ನೀರನ್ನು ಹಾಕುವಾಗಲೂ ಕೂಡ ಎಲೆಗಳ ಮೇಲೆಲ್ಲ ಹಾಕ್ಕೋಬಾರ್ದು. ಗಿಡದ ಬುಡಕ್ಕಷ್ಟೇ ನೀರನ್ನು ಹಾಕ್ಕೊಂಡ್ರೆ ಸೇವಂತಿಗೆ ಗಿಡನ ಚೆನ್ನಾಗಿ ಇಟ್ಕೋಬೋದು. ತುಂಬ ಜಾಸ್ತಿ ಮಳೆ ಬಂದರೂ ಕೂಡ ಗಿಡಗಳೆಲ್ಲ ಹಾಳಾಗ್ತಾ ಇರುತ್ತೆ. ಈ ಟೈಮ್ನಲ್ಲಿ ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ.
ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಆದರೆ ಫ್ರೆಂಡ್ಸ್ ಬುಷಿಯಾಗಿ ಬಂದಿಲ್ಲ. ತುಂಬ ಜಾಸ್ತಿ ಹೂಗಳು ನಮಗೆ ಬೇಕು ಅಂತಾದರೆ ನಾವು ಪಿಂಚಿಂಗ್ನ ಮಾಡಲೇಬೇಕಾಗತ್ತೆ. ನೋಡಿ ಯಾವ ರೀತಿ ಪಿಂಚಿಂಗ್ನ ಮಾಡಬೇಕು ಅಂತಂದರೆ, ಮೇಲ್ಗಡೆ ಇರುವಂತಹ ತುದಿ ಒಂದು 2 ನೋಟ್ಸ್ ಇರುತ್ತಲ್ಲ ಅದಷ್ಟೇ ಕಟ್ ಮಾಡಿಕೊಂಡ್ರೂ ಸಾಕಾಗತ್ತೆ. ತುಂಬ ಚೆನ್ನಾಗಿ ಬುಷಿಯಾಗಿ ಗಿಡ ಬರುತ್ತೆ. ಇದರಿಂದಾಗಿ ಜಾಸ್ತಿ ಹೂಗಳನ್ನು ನಾವು ಪಡ್ಕೋಬೋದು. ನೀವು ಕಟಿಂಗನ್ನು ಹಾಕ್ತೀರಿ ಅಂತಾದರೆ ಅಟ್ಲೀಸ್ಟ್ ಒಂದು 3 ಇಂಚ್ ಆಗುವಷ್ಟು ಮೇಲ್ಗಡೆಯಿಂದ ತುಂಬ ಜಾಸ್ತಿ ಬೆಳವಣಿಗೆ ಹೊಂದಿರುವಂತಹ ಗಿಡನ ಕಟ್ ಮಾಡ್ಕೊಳ್ಳಿ. ಈಗ ಕೂಡ ನಾವು ಕಟಿಂಗನ್ನು ಹಾಕ್ಕೋಬೋದು. ನಾನೇನು ಕಟಿಂಗನ್ನು ಮತ್ತೆ ಹಾಕ್ತಾಯಿಲ್ಲ. ಅದಕ್ಕೆ ಮೇಲ್ಗಡೆ ಇರುವಂತಹ 1ರಿಂದ 2 ನೋಟ್ಸ್ನ ನಾನು ಈ ರೀತಿ ಮೇಲ್ಗಡೆ ತುದಿನ ಕಟ್ ಮಾಡ್ಕೋತಾ ಇದ್ದೀನಿ. ಇದರಿಂದಾಗಿ ನಾವು ಜಾಸ್ತಿ ಬ್ರಾಂಚಸ್ನ ಪಡ್ಕೊಂಡು ಜಾಸ್ತಿ ಹೂಗಳನ್ನು ಪಡ್ಕೋಬೋದು. ಮತ್ತು ಫ್ರೆಂಡ್ಸ್ ನಾವು ಈ ರೀತಿ ಕಟ್ ಮಾಡ್ಕೊಂಡಿಲ್ಲ ಅಂತಾದರೆ ಗಿಡಗಳಲ್ಲಿ ಮೊಗ್ಗುಗಳೆಲ್ಲ ಬರ್ತಾ ಇದ್ಬಿಡುತ್ತೆ. ಈ ಟೈಮ್ನಲ್ಲಿ ಮೊಗ್ಗು ಬಂದರೂ ಕೂಡ ಗಿಡಗಳಲ್ಲಿ ಚೆನ್ನಾಗಿ ಹೂ ಬರಲ್ಲ. ಸೇವಂತಿಗೆ ಗಿಡಗಳಲ್ಲಿ ಅದರದ್ದೇ ಟೈಮ್ ಇರುತ್ತಲ್ಲ, ಅಕ್ಟೋಬರ್ ಆ್ಯಂಡ್ ನವೆಂಬರ್ ತಿಂಗಳಲ್ಲಿ ಗಿಡಗಳು ಬುಷಿಯಾಗಿದ್ದಾಗ ತುಂಬ ಜಾಸ್ತಿ ಮೊಗ್ಗುಗಳು ಕೂಡ ಬರುತ್ತೆ. ಆ ಟೈಮ್ನಲ್ಲಿ ಮೊಗ್ಗು ಬಂದರೆ ಚೆನ್ನಾಗಿ ಮೊಗ್ಗುಗಳೆಲ್ಲ ಅರಳುತ್ತೆ. ಈ ಟೈಮ್ನಲ್ಲಿ ಮೊಗ್ಗುಗಳು ಬಂದರೂ ಕೂಡ ಯೂಸ್ ಇಲ್ಲ, ಗಿಡಗಳು ಕೂಡ ಗ್ರೋ ಆಗಲ್ಲ. ಅದಕ್ಕೆ ನಾವು ಪಿಂಚಿಂಗ್ನ ಆಗಾಗ ಮಾಡ್ತಾನೆ ಇರಬೇಕು. ಮೊಗ್ಗುಗಳೆಲ್ಲ ಬರೋದಕ್ಕೆ ಬಿಡಬೇಡಿ. ಮೊಗ್ಗುಗಳು ಬರೋದಕ್ಕಿಂತ ಮೊದಲೇ ಪಿಂಚಿಂಗ್ನ ಮಾಡ್ಕೊಳ್ಳಿ. ಗಿಡಗಳು ಬುಷಿಯಾಗಿ ಬೆಳೆಯೋದ್ರ ಜೊತೆಗೆ ಹೆಲ್ದಿಯಾಗಿ ಕೂಡ ಬರುತ್ತೆ. ನೋಡಿ ನಾನು ಪಿಂಚಿಂಗ್ ಮಾಡ್ಕೊಂಡಿರೋವಂಥ ಗಿಡ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ಗಿಡನ ಪಿಂಚಿಂಗ್ ಮಾಡೋದ್ರಿಂದ ತುಂಬಾ ಹೂಗಳನ್ನು ನಾವು ಪಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್ ನಾವು ಕಟಿಂಗ್ ಹಾಕಿ ಗ್ರೋ ಮಾಡಿರೋವಂತಹ ಸೇವಂತಿಗೆ ಗಿಡಗಳನ್ನ ರಿಪೋರ್ಟ್ ಮಾಡ್ಕೊಂಡಿರ್ತೀವಿ. ರಿಪೋರ್ಟ್ ಮಾಡಿಕೊಂಡು ಈಗಾಗಲೇ 2 ಮಂತ್ಸ್ ಆಗಿಬಿಟ್ಟಿದೆ. ಈ ಟೈಮ್ನಲ್ಲಿ ನಾನು ಯಾವುದೇ ರೀತಿ ಫರ್ಟಿಲೈಸರ್ನ ಕೂಡ ಅದಕ್ಕೆ ಕೊಟ್ಕೊಂಡಿಲ್ಲ. ನೋಡಿ ಈ ರೀತಿ ಕೆಲವೊಂದು ಗಿಡಗಳಲ್ಲಿ ಬೇರುಗಳೆಲ್ಲ ಮೇಲ್ಗಡೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಆದಾಗ ನಾವು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಸೇರಿಸ್ಕೋಬೇಕು. ಅಥವಾ ಮಣ್ಣು ಮತ್ತು ಗೊಬ್ಬರ ಆದರೂ ಆಗುತ್ತೆ, ಅದರನ್ನಾದರೂ ಅಟ್ಲೀಸ್ಟ್ ಸೇರಿಸ್ಕೋಬೇಕು. ಮೇಲ್ಗಡೆ ಇರೋವಂಥ ಬೇರುಗಳೆಲ್ಲ ಕವರ್ ಆಗೋ ರೀತಿ ಅದನ್ನು ಹಾಕ್ಕೋಬೇಕಾಗತ್ತೆ. ಅದಕ್ಕೆ ನಾವು ಯಾವುದೇ ರೀತಿ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಡುವಾಗ ಪಾಟ್ ಆಗಲಿ ಅಥವಾ ಕವರ್ ಆಗಲಿ ಯಾವುದನ್ನು ಕೂಡ ಫುಲ್ಲಾಗಿ ಪಾಟಿಂಗ್ ಮಿಕ್ಸ್ನ ತುಂಬ್ಕೊಂಬಿಡಬಾರ್ದು. ಒಂದು 3/4% ಆಗುವಷ್ಟು ಪಾಟಿಂಗ್ ಮಿಕ್ಸ್ನ ತುಂಬಿಕೊಂಡ್ರೆ ಸಾಕಾಗುತ್ತೆ. ನಂತರ ಈ ರೀತಿ ಗೊಬ್ಬರಗಳನ್ನು ಕೊಡುವಾಗ ಅಥವಾ ಮಣ್ಣನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳುವಾಗ ಸಹಾಯ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಪಾಟಿಂಗ್ ಮಿಕ್ಸ್ನ ಇದಕ್ಕೆ ಮತ್ತೆ ಹಾಕ್ಕೊಂಡಿದ್ದೀನಿ. ಇದರಿಂದ ಗಿಡದ ಗ್ರೋತ್ ಕೂಡ ಚೆನ್ನಾಗಿರುತ್ತೆ, ಬೇರು ಕೂಡ ಮೇಲ್ಗಡೆ ಕಾಣಿಸಲ್ಲ. ಹೀಗೆ ಬಂದಿರುವಂತಹ ಗಿಡಕ್ಕೆ ಮಾತ್ರ ನಾನು ಪಾಟಿಂಗ್ ಮಿಕ್ಸ್ನ ಸೇರಿಸ್ಕೊಂಡಿದ್ದೀನಿ. ಬಾಕಿ ಗಿಡಗಳಿಗೆಲ್ಲ ನಾನು ಪಾಟಿಂಗ್ ಮಿಕ್ಸ್ನ ಸೇರಿಸ್ಕೊಂಡಿಲ್ಲ. ಈ ಟೈಮ್ನಲ್ಲಿ ಸೇವಂತಿಗೆ ಗಿಡಗಳಿಗೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಹಾಕ್ಕೊಂಡಿದ್ದೀನಿ. ಈ ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ವುಡ್ ಆ್ಯಶ್ನ ತೊಗೊಂಡಿದ್ದೀನಿ. ಒಲೆ ಉರಿಸಿರುವಂತಹ ಬೂದಿ, ತುಂಬಾ ಹಳೇತಾಗಿರುವಂತಹ ಬೂದಿನ ತೊಗೋಬೇಕಾಗುತ್ತೆ. ಹೊಸದಾಗಿರುವಂತಹ ಬೂದಿನ ಯಾವುದೇ ಕಾರಣಕ್ಕೂ ತೊಗೊಳ್ಬೇಡಿ. ಇದರಿಂದಾಗಿ ಗಿಡಗಳು ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಳೇತಾಗಿರುವಂತಹ ಬೂದಿ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಬೂದಿನಲ್ಲಿ ಗಿಡಗಳಿಗೆ ಬೇಕಾದಂತಹ ಫಾಸ್ಫರಸ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಇದರ ಜೊತೆಗೇ ತುಂಬಾ ಜಾಸ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಗಿಡಗಳಲ್ಲಿ. ಅಂದರೆ ರೋಗ ಮುಕ್ತವಾಗಿ ಗಿಡಗಳು ಬೆಳೆಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಈ ಮಳೆಗಾಲದಲ್ಲಿ ಈ ರೀತಿ ಒಂದು ಫರ್ಟಿಲೈಸರ್ನ ಮಳೆಗಾಲದ ಪೂರ್ವದಲ್ಲಿ ನಾವು ಹಾಕ್ಕೊಂಡ್ವಿ ಅಂತಾದರೆ ಗಿಡಗಳಿಗೆ ಯಾವುದೇ ರೀತಿ ರೋಗಗಳು ಅಟ್ಯಾಕ್ ಆಗಲ್ಲ. ತುಂಬಾ ಜಾಸ್ತಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ಬೂದಿನಲ್ಲಿ. ಇದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫರ್ಟಿಲೈಸರಲ್ಲಿ. ಬೂದಿನ ತೊಗೊಂಡಷ್ಟೇ ಪ್ರಮಾಣದಲ್ಲಿ ಹಳೇತಾಗಿರುವಂತಹ ಸಗಣಿನ ತೊಗೊಂಡಿದ್ದೀನಿ. ಅಂದರೆ ಒಂದು 6ರಿಂದ 8 ದಿವಸ ಆಗಿದೆ ಈ ಸಗಣಿಗೆ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೆ. ಇದರಲ್ಲಿ ಕೂಡ ಹೇರಳವಾಗಿ ನೈಟ್ರೋಜನ್ ಸಿಗುತ್ತೆ ಗಿಡಗಳಿಗೆ. ಈ ರೀತಿ ಸ್ವಲ್ಪ ಹಳೇದಾಗಿರುವಂತಹ ಸಗಣಿನ ತೊಗೊಂಡಾಗ ಅದರಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿಯಾಗಿರುತ್ತೆ. ಇದರಿಂದ ಗಿಡಗಳು ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಸಗಣಿನ ಹಾಕಿ ನಾವು ಯಾವುದೇ ರೀತಿ ಫರ್ಟಿಲೈಸರ್ನ ರೆಡಿ ಮಾಡ್ಕೊಂಡಾಗ ತುಂಬಾ ಡೈಲ್ಯೂಟಾಗಿ ಮಾಡಿ ಹಾಕ್ಕೊಳ್ಬೇಕು. ಈ ರೀತಿ ಬೂದಿ ಮತ್ತು ಸಗಣಿನ ಮಿಕ್ಸ್ ಮಾಡಿಬಿಟ್ಟು ಒಂದು ಫರ್ಟಿಲೈಸರ್ನ ನಾವು ಈ ರೀತಿ ಸೇವಂತಿಗೆ ಗಿಡಗಳಿಗೆ ಹಾಕ್ಕೊಂಡ್ರೆ ಇನ್ನು ತುಂಬ ದಿನಗಳ ಕಾಲ, 1ರಿಂದ 1.5 ತಿಂಗಳ ನಂತರ 2 ತಿಂಗಳಾದರೂ ಪರವಾಗಿಲ್ಲ, ಅಷ್ಟು ದಿವಸ ತನಕ ಸಾಕಾಗುತ್ತೆ ಇದಿಷ್ಟೇ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ. ಮತ್ತೆ ನಾವು ಫರ್ಟಿಲೈಸರ್ನ ಕೊಡುವಂಥ ಅವಶ್ಯಕತೆ ಕೂಡ ಇರಲ್ಲ. ಜಾಸ್ತಿ ನೀರನ್ನು ಹಾಕಿ ತುಂಬಾ ಡೈಲ್ಯೂಟ್ ಮಾಡಿಕೊಂಡು ಇದೊಂದು ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ಬರುವಂತಹ ಕೀಟಗಳೆಲ್ಲ ತುಂಬಾ ಕಡಿಮೆ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಗಿಡಗಳೇನಾದರೂ ಮಣ್ಣೇನಾದರೂ ಗಟ್ಟಿ ಆಗಿಬಿಟ್ಟಿದೆ ಗಿಡಗಳದ್ದು, ಅಂದರೆ ಕವರ್ನಲ್ಲಿ ಹಾಕಿರ್ತೀವಲ್ಲ, ನೀರು ಹಾಕಿಬಿಟ್ಟು ತುಂಬಾ ಗಟ್ಟಿಯಾಗಿಬಿಟ್ಟಿರುತ್ತೆ. ಆ ರೀತಿ ಆಗಿದೆ ಅಂತಾದರೆ ನೀವು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಈ ರೀತಿ ಫರ್ಟಿಲೈಸರ್ನ ಕೊಟ್ಕೋಬೇಕಾಗತ್ತೆ. ತುಂಬ ಜಾಸ್ತಿ
ಮಣ್ಣನ್ನು ಲೂಸ್ ಮಾಡೋದಕ್ಕೆ ಹೋಗಬಾರ್ದು. ಯಾಕಂತಂದರೆ ಸೇವಂತಿಗೆ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಹುಟ್ತಾ ಇರುತ್ತೆ, ಅವುಗಳಿಗೆಲ್ಲ ಹಾನಿ ಆಗಿಬಿಡುತ್ತೆ. ಮತ್ತು ಬೇರು ಕೂಡ ಸ್ವಲ್ಪ ಮೇಲೆ ಬರ್ತಾನೆ ಇರುತ್ತೆ. ಸೇವಂತಿಗೆ ಗಿಡಗಳಲ್ಲಿ ಎಲ್ಲ ಸೇವಂತಿಗೆ ಗಿಡಗಳಲ್ಲೂ ನಾವು ಈ ರೀತಿ ಕವರ್ನಲ್ಲಿ ಹಾಕ್ಕೊಳ್ಳಿ, ಪಾಟಲ್ಲಿ ಹಾಕ್ಕೊಳ್ಳಿ, ಅವುಗಳಿಗೆಲ್ಲ ಹಾನಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಮಣ್ಣನ್ನು ಲೂಸ್ ಮಾಡಿಕೊಂಡು ಈ ರೀತಿ ಫರ್ಟಿಲೈಸರ್ನ ಹಾಕ್ಕೊಳ್ಳಿ. ಲಿಕ್ವಿಡ್ ಫರ್ಟಿಲೈಸರ್ ಕೊಡಲಿ, ಘನ ಗೊಬ್ಬರಗಳನ್ನು ಹಾಕ್ಕೊಳ್ಳಿ. ನಾವು ನೀರನ್ನಂತೂ ನಂತರ ಹಾಕ್ಕೊಳ್ಳೇಬೇಕಾಗತ್ತೆ. ಮಳೆಗಾಲದಲ್ಲೂ ಕೂಡ ನೀರನ್ನು ಸೇವಂತಿಗೆ ಗಿಡಗಳಿಗೆ ನಾವು 4 ದಿವಸಕ್ಕೊಮ್ಮೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಮಾಯಿಶ್ಚರ್ ಇರುತ್ತಲ್ಲ, ಮಣ್ಣನ್ನು ಡ್ರೈ ಆದಮೇಲೆ ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗ್ಬಿಟ್ರೆ ಸೇವಂತಿಗೆ ಗಿಡಗಳಲ್ಲಿ ಫಂಗಸ್ ಆಗೋದು ಕೂಡ ತುಂಬಾ ಜಾಸ್ತಿ ಆಗಿಬಿಡತ್ತೆ. ಆದ್ದರಿಂದ ನಾವು ಆದಷ್ಟು ಮಣ್ಣು ಡ್ರೈ ಆದಮೇಲೆ ಮೇಲ್ಗಡೆ ಮಣ್ಣನ್ನು ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. 4 ರಿಂದ 5 ದಿವಸಕ್ಕೊಮ್ಮೆ ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಮಳೆಗಾಲದಲ್ಲಿ ಮಳೆ ನೀರು ತಾಗದೇ ಇರೋ ರೀತಿ ಸೇವಂತಿಗೆ ಗಿಡನ ರಕ್ಷಣೆ ಮಾಡ್ಕೋಬೇಕು. ಇಲ್ಲಾಂತಂದರೆ ಸೇವಂತಿಗೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ನೀರನ್ನು ಹಾಕುವಾಗ ಕೂಡ ಬೇರಿಗೆನೆ ಬುಡಕ್ಕೇನೆ ನೀರನ್ನು ಹಾಕ್ಕೊಳ್ಳಿ. ಎಲೆಗಳ ಮೇಲೆಲ್ಲ ನೀರನ್ನು ಹಾಕ್ಕೊಂಡ್ಬಿಟ್ರೆ ಗಿಡಗಳು ಹಾಳಾಗಿಬಿಡತ್ತೆ. ಈ ರೀತಿ ಎಲ್ಲ ಕೇರ್ನ ನಾವು ಸೇವಂತಿಗೆ ಗಿಡಕ್ಕೆ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ದಾಸವಾಳ ಗಿಡಗಳು ಮತ್ತು ಗುಲಾಬಿ ಗಿಡಗಳ ಕೇರ್ನ, ಮಳೆಗಾಲದ ಪೂರ್ವ ತಯಾರಿನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ವಿಡಿಯೋನ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.